ಅದು 10ಕ್ಕೂ ಹೆಚ್ಚು ಕುಟುಂಬಗಳಿರುವ ದಲಿತ ಕೇರಿ. ಕನಿಷ್ಠ ಸೌಲಭ್ಯಗಳಿಂದ ಬಳಲ್ತಾ ಇದ್ದ ಆ ಕೇರಿಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿತ್ತು. ಮಾರಕ ರೋಗಗಳಿಗೂ ರಹದಾರಿಯಾಗಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ಹಳ್ಳಿ ಚಲೋ ಅಭಿಯಾನವನ್ನು ನಡೆಸಿ ವಾಸ್ತವ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದೆ. ಈ ಮೂಲಕ ಅಧಿಕಾರಿಗಳ ಕಣ್ಣು ತೆರೆಸಿದ್ದು ದಲಿತ ಕೇರಿ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯಡಿಯಾಪುರ ಗ್ರಾಮ. ಈ ಗ್ರಾಮದಲ್ಲಿ ಒಮ್ಮೆ ಸುತ್ತಾಡಿದರೂ ಸಾಕು ಅವ್ಯವಸ್ಥೆ ಅನ್ನೋದು ಕಣ್ಣಿಗೆ ಎದ್ದು ಕಾಣಿಸುತ್ತೆ. ಚರಂಡಿಗಳ ಕಥೆಯಂತೂ ಕೇಳೋದೇ ಬೇಡ. ಸುಮಾರು 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ದಲಿತ ಕೇರಿಯಲ್ಲಿ ಚರಂಡಿ ಸ್ವಚ್ಛಗೊಳಿಸದ ಪರಿಣಾಮ ಕೊಳಕು ನೀರು ನಿಂತು ಗಬ್ಬೆದ್ದು ನಾರುತ್ತಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಅಕ್ಕಪಕ್ಕದ ಮನೆಯವರಿಗಂತೂ ನಿತ್ಯವೂ ಗಬ್ಬುನಾಥದ ನರಕದ ಜೀವನ. ಇನ್ನು ಚರಂಡಿಯಲ್ಲಿ ಕಲುಷಿತ ನೀರು ನಿಂತಿರೋದ್ರಿಂದ ಮಾರಕ ರೋಗಗಳಿಗೂ ಕಾರಣವಾಗಿದೆ. ಕಾಲರಾ, ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಸೇರಿದಂತೆ ವಿವಿಧ ಕಾಯಿಲೆಗೆ ಗ್ರಾಮಸ್ಥರು ತುತ್ತಾಗಿದ್ದಾರೆ. ಚರಂಡಿ ಸ್ವಚ್ಛತೆ ಮಾಡುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅದೆಷ್ಟೇ ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನಾವೀಗ ಯಲಬುರ್ಗಾ ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿದ್ದೀವಿ. ಯಡಿಯಾಪುರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಇಲ್ಲಿನ ಚರಂಡಿ ವ್ಯವಸ್ಥೆಯಿಂದಾಗಿ ಇಲ್ಲಿಯ ಸ್ಥಳೀಯರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಪ್ರಮುಖವಾಗಿ ನನ್ನ ಎಡಭಾಗದಲ್ಲಿ ನೋಡಬಹುದು. ಏನಂತ ಹೇಳಿದ್ರೆ ಕಳೆದ 6 ತಿಂಗಳಿಂದ ಈ ಒಂದು ಚರಂಡಿಯನ್ನು ಮಾಡಿದ್ದಾರೆ. ಈ ಚರಂಡಿ ಕಳೆದ 6 ತಿಂಗಳಿಂದಲೂ ಕೂಡ ಒಂದೇ ಒಂದು ಬಾರಿ ಚರಂಡಿಯನ್ನು ಸ್ವಚ್ಛಗೊಳಿಸಿಲ್ಲ. ಇದರಿಂದಾಗಿ ಇಲ್ಲಿ ಸೊಳ್ಳೆಗಳ ಪ್ರಮಾಣ ವಿಪರೀತವಾಗಿ ಇಲ್ಲಿ ಸಾಕಷ್ಟು ಸ್ಥಳೀಯರು ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜೊತೆಗೆ ಅವರೆಲ್ಲರೂ ಕೂಡ ಸಾವಿರಾರು ರೂಪಾಯಿಯನ್ನು ವೆಚ್ಚ ಮಾಡಿ ಖಾಸಗಿ ಆಸ್ಪತ್ರೆಗಳಲ್ಲಿ ತೋರಿಸಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಬಾರಿಗೆ ಇಲ್ಲಿಯ ಸ್ಥಳೀಯರು ಗ್ರಾಮ ಪಂಚಾಯತಿಯವರಿಗೆ ಹೇಳಿದ್ರು ಕೂಡ ಯಾವೊಬ್ಬ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗ್ಲಿ ಜೊತೆಗೆ ಪಿಡಿಒ ಆಗ್ಲಿ ಈ ಒಂದು ಚರಂಡಿಯನ್ನು ಸ್ವಚ್ಛಗೊಳಿಸಲಿಕ್ಕೆ ಮುಂದಾಗಿಲ್ಲ. ಸೊಳ್ಳೆ ತೊಂದರೆ ಆಗತ್ರಿ. ಗಟರ್ ನೀರು ಮುಂದಕ್ಕೆ ಹೋಗಲ್ರಿ ಸರ್. ಅದು ಗಟರ್ ನೀರು ಮುಂದಕ್ಕೆ ಹೋಗಲ್ಲ. ನಮ್ಗೆ ಯಾಕತಿ ಗಟರ್ ನೀರು ಮುಂದಕ್ಕೆ ಹೋದ್ನಿ ಅಂದ್ರೆ ನಮ್ಗೆ ಸ್ವಚ್ಛಾಗಿರ್ತೈತ್ರಿ. ನಮ್ಗೆ ಎಲ್ಲ ತೊಂದರೆ ಆಗಿಬಿಟ್ಟೈತ್ರಿ. ಭಾಳ ಜಡ್ಡು ಊಟಕ್ಕೆ ಆಗತ್ರಿ ಸರ್. ಅದು ಎಲ್ಲಾರ್ದ ಸೊಳ್ಳೆ ಕಡಿಯಾಕತ್ತಿ ಬಿಡವ್ರಿ. ನಮ್ಗೆ ಬ್ಯಾತ ನಿದ್ದಿಲ್ರಿ. ಯಡಿಯಾಪುರ ಗ್ರಾಮಸ್ಥರ ಸಮಸ್ಯೆ ಬಗ್ಗೆ ಹಳ್ಳಿ ಚಲೋ ಅಭಿಯಾನ ನಡೆಸಿದ ಸುವರ್ಣ ನ್ಯೂಸ್ ವಾಸ್ತವ ಸ್ಥಿತಿಯನ್ನ ಬಿಚ್ಚಿಟ್ಟಿದೆ. ಸ್ಥಳದಿಂದಲೇ ನಮ್ಮ ರಿಪೋರ್ಟರ್ ಪಿಡಿಒಗೆ ಕರೆ ಮಾಡಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದರು. ತಿರೂರು ಗ್ರಾಮ ಪಂಚಾಯತಿಯ ಪಿಡಿಒ ಅಂತ ಸಿದ್ದನಗೌಡರಿಗೆ ನಾನು ಫೋನ್ ಕರೆಯನ್ನ ಮಾಡ್ತಾ ಇದ್ದೀನಿ. ಅವರು ಈ ಬಗ್ಗೆ ಏನು ಯಡಿಯಾಪುರ ಗ್ರಾಮದ ಎಸ್ಸಿ ಕಾಲೋನಿಯ ಪರಿಸ್ಥಿತಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಈಗ ಅವರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಾವು ದೊಡ್ಡೇಶ್ ಅಲಿಗಾರ್ ಅಂತೇಳಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಸರ್ ಮಾತಾಡೋದು. ಸರ್ ಏನಿಲ್ಲ, ಈ ಯಡಿಯಾಪುರ ಗ್ರಾಮದ ಎಸ್ಸಿ ಕಾಲೋನಿ ತಮ್ಗೆ ಚರಂಡಿ ಸ್ವಚ್ಛಗೊಳಿಸಿರೋ ಸಮಸ್ಯೆ ತಮ್ಮ ಗಮನಕ್ಕೆ ಏನಾದ್ರು ಬಂದಿದ್ದೇನಾ ಸರ್? ಇದೆ ಸರ್, ನಮ್ ಗಮನಕ್ಕೆ ಇದೆ ಸರ್. ಅಲ್ಲ ಅದಕ್ಕೆ ಏನ್ ಮಾಡ್ತಾ ಇದೀರಾ ಅಂತ ಸರ್? ಈಗ ಬರೀ ಸಮಸ್ಯೆ ಅದು ತಮ್ಮ ಗಮನಕ್ಕೆ ಇರೋದಲ್ಲ, ತಾವೇನ್ ಮಾಡ್ತಾ ಇದೀರಾ ಅಂತ ಸರ್? ಈಗ ನಮ್ಗ ಗಮನಕ್ಕೆ ಬಂದ್ರಿಂದ ನಮ್ಮ ಅಧ್ಯಕ್ಷರು ತಿಳಿಸಿದ್ವಿ. ಆಯ್ತು ಆ ಕಡೆ ಕಳಿಸಿ ಈ ಕೆಲಸ ಮಾಡ್ತಾರ ಸರ್ ಇಲ್ಲಿ ಬಂದವರು? ಹೌದೌದು ಬರ್ತಾ ಇದಾರೆ, ಕಳಿಸಿದೀವಿ. ಆಲ್ರೆಡಿ 2 ಬಂದಿದ್ದಾರೆ, ಇನ್ನಿಬ್ರು ಎಕ್ಸ್ಟ್ರಾ ಆಳು ಹುಡುಕ್ತಾ ಇದಾರೆ. ಬಂದು ಕೆಲಸ ಮಾಡ್ತಾರೆ ಇವತ್ತು ಸರ್. ನಮ್ಮ ಕಳಕಳಿಗೆ ಸ್ಪಂದಿಸಿದ ಪಂಚಾಯಿತಿ ಅಧಿಕಾರಿಗಳು ಶೀಘ್ರವೇ ಚರಂಡಿ ಸ್ವಚ್ಛತಾ ಕಾರ್ಯ ನಡೆಸುವ ಭರವಸೆ ನೀಡಿದರು. ಯಡಿಯಾಪುರ ಗ್ರಾಮದ ಚರಂಡಿ ಸಮಸ್ಯೆ ಬಗ್ಗೆ ಸುವರ್ಣ ನ್ಯೂಸ್ ನಡೆಸಿದ್ದ ಹಳ್ಳಿ ಚಲೋ ಅಭಿಯಾನದಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೊಟ್ಟ ಮಾತಿನಂತೆ ಕಾರ್ಮಿಕರನ್ನ ಕಳುಹಿಸಿ ಚರಂಡಿ ಸ್ವಚ್ಛತೆ ನಡೆಸಲಾಗಿದೆ. ಇದರಿಂದ ಕಲುಷಿತಗೊಂಡಿದ್ದ ವಾತಾವರಣದಲ್ಲಿ ಆರೋಗ್ಯಕರ ಗಾಳಿ ಬೀಸಿದೆ. ಅಂದರೆ ಹಳ್ಳಿ ಭಾಗದಲ್ಲಿ ರಸ್ತೆ ಮನೆಯ ಪಕ್ಕದಲ್ಲಿ ಸ್ವಲ್ಪ ಕಲ್ಲುಗಳನ್ನು ಕಟ್ಟಿಗಳನ್ನು ಹೊಡ್ಕೊಳ್ತಿರ್ತಾರೆ. ಹಾಗಾಗಿ ಅದು ಗಟರಲ್ಲಿ ಬೀಳ್ತಾ ಇರ್ತದೆ. ಬೀಳೋದ್ರಿಂದ ಬ್ಲಾಕ್ ಆಗ್ತದೆ. ಮತ್ತು ಅವ್ರು ಬಂದ ಸಂದರ್ಭದಲ್ಲಿ ತೆಗೆದು ಹಾಕ್ತಾರೆ. ಸುವರ್ಣ ನ್ಯೂಸ್ ಬಗ್ಗೆ ಅಂದರೆ ಇಂಥ ಕಾರ್ಯಕ್ರಮಗಳನ್ನ ನೀವು ಮಾಡ್ಕೊಳ್ತಾ ಇರೋದು ಜನಸಾಮಾನ್ಯರಿಗೆ ವಿಷಯ ಮುಟ್ತದೆ, ಒಳ್ಳೆಯದಂತ. ಒಟ್ಟಾರೆ ದಲಿತ ಕೇರಿ ಜನರಿಗೆ ಚರಂಡಿ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಿದೆ. ಈ ಮೂಲಕ ಸುವರ್ಣ ನ್ಯೂಸ್ ಹಳ್ಳಿ ಚಲೋ ಅಭಿಯಾನ ಯಶಸ್ವಿಯಾಗಿದ್ದು ಗ್ರಾಮಸ್ಥರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಯಲಿಗಾರ್, ಸುವರ್ಣ ನ್ಯೂಸ್.